ನಮಸ್ಕಾರ ಸ್ನೇಹಿತರೆ. ಯಾರು ನಿನ್ನನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂಥವರು ಸಂಬಂಧಗಳನ್ನು ಎಂದಿಗೂ ನಿಭಾಯಿಸುವುದಿಲ್ಲ. ಯಾರು ತಮ್ಮಂತೆ ನಿನ್ನನ್ನು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ಚಿಲ್ಲರೆ ನಾಣ್ಯಗಳು ಸದ್ದು ಮಾಡಿದ ಕೂಡಲೇ ನೋಟುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆ ಸಮಯ ಸಾಧಕರು ಅರಿಚಿಕೊಂಡ ಕೂಡಲೇ ಶ್ರೇಷ್ಠ ವ್ಯಕ್ತಿಗಳ ಘನತೆಗೆ ಧಕ್ಕೆ ಬರೋದಿಲ್ಲ. ಕೋಪದಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆ ಉಳಿಯುತ್ತೆ. ಸಮಾಧಾನ ಹೊಂದಿದ್ದರೆ ಎಲ್ಲವೂ ಕಾಲ ಬಂದಾಗ ಅರ್ಥವಾಗುತ್ತದೆ. ಕೊಡುವುದನ್ನು ಕೊಡಲು ಶುರು ಮಾಡಿ, ಬರುವುದು ತಾನಾಗೇ ಬರುತ್ತದೆ. ಅದು ಸಂಪತ್ತು ಆಗಲಿ ಅಥವಾ ಗೌರವವೇ ಆಗಲಿ. ಎಲ್ಲರನ್ನು ಪ್ರೀತಿಸಿ, ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡು. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ಮರವಾಗಿ ಬೆಳೆದು ನಿಲ್ಲು, ಆಗ ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ. ಕರ್ಮ ಮಾಡುವ ಹಕ್ಕು ನಿನಗಿದೆ, ಆದರೆ ಫಲದ ಆಲೋಚನೆ ಬೇಡ. ನಿಷ್ಠೆಯಿಂದ ಕಾರ್ಯನಿರ್ವಹಿಸುವವನು ನಿಜವಾದ ಯೋಗಿ ಆಗಿರುತ್ತಾನೆ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ಯಾರಲ್ಲಿ ಇರುತ್ತೋ ಅಲ್ಲಿ ಯಾವ ಪ್ರೀತಿಯೂ ಸೋಲುವುದಿಲ್ಲ ಮತ್ತು ಯಾವ ಸಂಬಂಧವೂ ಸಾಯುವುದಿಲ್ಲ. ಯಾರಿಗೆ ಏನೇನು ಕೊಟ್ಟೆ ಅಂತ ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಟ್ಟಿರುತ್ತಿರುವೆಯೋ ಅಥವಾ ಹಿಂದಿನ ಜನ್ಮದ ಸಾಲವನ್ನು ತೀರಿಸುತ್ತಿರುವೋ ಎಂದು. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅವನ ಅದೃಷ್ಟಕ್ಕಿಂತ ಹೆಚ್ಚಿದ್ದನ್ನು ನಿರೀಕ್ಷಿಸುತ್ತಾನೆ. ಎರಡನೇದು, ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಅಧರ್ಮ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ತಪ್ಪು ಮಾಡಿದ ತಕ್ಷಣ ನೀನು ಸಣ್ಣವನೆನಿಸಿಕೊಳ್ಳುವುದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವನಾಗಿ ಬಿಡುತ್ತೀಯ. ತನ್ನ ಮನಸ್ಸು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ದೀಪವು ಬಹಳ ಶ್ರೇಷ್ಠವಾದದ್ದು, ಯಾಕಂದರೆ ಅದು ಇನ್ನೊಬ್ಬರಿಗೆ ಉರಿಯುತ್ತದೆ, ಇನ್ನೊಬ್ಬರನ್ನು ಕೊಂಡು ಉರಿಯುವುದಿಲ್ಲ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಅಧರ್ಮವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾರು ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನು ಅಂತ ಗೊತ್ತಾಗುವುದಿಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಜೀವನ ಏನು ಎಂದು ತಿಳಿಯುವುದು. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ನಮ್ಮ ನಡವಳಿಕೆಯಿಂದ ಉಪಚಾರವನ್ನು ಉತ್ತರಿಸಬಹುದು, ಆದರೆ ಉಪಕಾರವನ್ನು ತೀರಿಸಲು ಸಾಧ್ಯವಿಲ್ಲ. ಬುದ್ಧಿವಂತರು ತಮ್ಮ ಬಗ್ಗೆ ಯೋಚಿಸದೆ ಪ್ರಪಂಚದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ.